ವಿಧಾನ ಪರಿಷತ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಸ್ವಾರಸ್ಯಕರ ಚರ್ಚೆಯಾಗಿದೆ. ಆಡಳಿತ ಸುಧಾರಣೆಯಲ್ಲಿ ಎಐ ಬಳಕೆ ಬಗ್ಗೆ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಪ್ರಸ್ತಾಪ ಮಾಡಿದ್ರು. ಚಾಟ್ ಜಿಪಿಟಿ ಬಳಸೋದನ್ನ ನಾನು ಕಲಿತಿದ್ದೇನೆ ಅಂತ ಸಿಎಂ ಡಿಕೆಶಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ನನ್ನ ಮಗಳು ಚಾಟ್ ಜಿಪಿಟಿ ಬಳಸೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಲು. ಅಸ್ಸಾಂ ಚುನಾವಣೆ ಗೆಲ್ಲೋದು ಹೇಗೆ ಅಂತ ಚಾಟ್ ಜಿಪಿಟಿಯಲ್ಲಿ ನೋಡಿದೆ. ಕರ್ನಾಟಕ ಮಾಡೆಲ್ ಫಾಲೋ ಮಾಡಿ ಅಂತ ಚಾಟ್ ಜಿಪಿಟಿ ಹೇಳ್ತು ಅಂತ ಡಿಕೆಶಿ ಹೇಳಿದ್ರು. ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರ ಬೇಕು ಅಂತ ಕಿಚಾಯಿಸಿದ್ರು ಬಿಜೆಪಿಯ ಸದಸ್ಯರು. ಕರ್ನಾಟಕ ಮಾಡೆಲ್ನಿಂದ ಅಸ್ಸಾಂ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಅಂತ ಡಿಕೆಶಿ ಹೇಳಿದ್ರು. ಆದ್ರಿಂದ ಇದನ್ನು ದಯಮಾಡಿ ತಾವು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಇದಕ್ಕೆ ಮಾಡ್ಬಿಟ್ಟು ಯಾರೋ ನನಗೆ ಇದಕ್ಕೆ ನಿನ್ನ ಭಾಷಣ ಏನು ಅಂತ ಏನು ಮಾತಾಡಬೇಕು ಅಂತ ಕೇಳ್ತಿದ್ದೆ. ನನ್ನ ಮಗಳು ಹೇಳಿದ್ದು, ಅಪ್ಪ ನೀನು ಅದಕ್ಕೆ ಯಾಕೆ ಕೇಳ್ತೀಯ, ನೀನು ಚಾಟ್ ಪಿಟಿ ಹಾಕು ಅಂತ. ಐ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಷನ್, ಅದ್ರ ಮೇಲೆ ಬೇಕಾದಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಅಥೆಂಟಿಕೇಶನ್ ಇದೆಯಲ್ಲ, ಅದು ಭಾಳ ಹೆಚ್ಚು ಕಮ್ಮಿ ಆಗಿದೆ. ನಾನು ಇದಕ್ಕೆ ಯಾವುದೋ ಎಲೆಕ್ಷನ್ ವಿಚಾರಕ್ಕೆ ಹೋಗಿದ್ದೆ, ನಾನು ಅಸ್ಸಾಂಗೆ. ಔಟ್ ವಿನ್ ಅಸ್ಸಾಂ ಎಲೆಕ್ಷನ್ ಅಂತ ಹಾಕ್ತೆ. ಅವ್ರದ್ದೇ ಆದಂಥ ಒಂದು ರಿಪೋರ್ಟ್ ಬಂತು. ಅದರ ಮೇಲೆ ನಾವು ಎಲೆಕ್ಷನ್ ಮಾಡೋಕ್ಕಾಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲ ಸಭಾಪತಿಗಳ ಒಂದೇ ನಿಮಿಷ ಸಭಾ ಆರ್ತಿ ಉಪಮುಖ್ಯಮಂತ್ರಿ ಬೇರೆ ಇದೆ ಬಿಡಿ. ಎಲೆಕ್ಷನ್ ಗೆಲ್ಲಕ್ಕೆ ನಿಮ್ದೇ ಆಗಿರೋ ನೀವಲ್ಲಿ ಹಾಕಿ ಅಲ್ಲ ಎಲೆಕ್ಷನ್ ನಿಮ್ದೇ ಆಗಿರೋ ಸ್ಟ್ರಾಟಜಿ ಬೇರೆ ಇದೆ. ಹೋಗೋಣ, ನಾವು ನೀವು ಇಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಹೋಗೋಣ. ವಿ ಬೋತ್ ವಿಲ್ ಸಿಟ್ ಹಿಯರ್. ಇಲ್ಲೇ ಬನ್ನಿ, ಫೋನ್ ಇಲ್ಲೇ ಉಪಯೋಗಿಸಂಗಿಲ್ಲ. ನೀವು ಅಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಕೂತ್ಕೊಳ್ಳೋಣ. ನೀವೇನು ಹೇಳ್ತಾರೆ ಗೊತ್ತಾ, ಯು ಗೋ ಟು ಕರ್ನಾಟಕ ಮಾಡಲ್, ಯು ವಿಲ್ ವಿನ್ ಅಸ್ಸಾಂ ಎಲೆಕ್ಷನ್ ಅಂತಾರೆ. ಹಂಗೆ ಮಾಡೋಕ್ಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.